ಬೈಕ್ ಓಡಿಸಿ ಪಲ್ಟಿ ಹೊಡೆದಿದ್ದಾನೆ ಬೈಕ್ ಸವಾರ. ಹೆಲ್ಮೆಟ್ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಬೇಕಾಬಿಟ್ಟಿ ಬೈಕ್ ಓಡಿಸ್ಕೊಂಡು ಬಂದಿದ್ದಾಯಿತ. ಕೊನೆಗೆ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಪಲ್ಟಿ ಆಗಿರೋದು. ಕುಡಿದ ಮತ್ತಲ್ಲಿ ಹೆಂಗ್ ಬೇಕಾದ್ರಂಗೆ ಬೈಕ್ ಓಡಿಸ್ಕೊಂಡು ಬಂದು ಹೆಲ್ಮೆಟು ಹಾಕೊಳ್ದೆ ಕಿಲೋಮೀಟರ್ ಗಟ್ಟಲೆ ಬೇಕಾಬಿಟ್ಟಿ ಬೈಕ್ ಓಡಿಸ್ಕೊಂಡು ಬಂದು ಕೊನೆಗೆ ಅಲ್ಲಿ ನಿಂತ್ಕೊಂಡಿದ್ದಂತ ಆಟೋಗೆ ಡಿಕ್ಕಿ ಹೊಡೆದು ಬೈಕ್ ಸವಾರ ಪಲ್ಟಿ ಹೊಡೆದಿದ್ದಾರೆ. ಎಲ್ಲ ಘಟನೆ ಆಗಿರೋದು ಬೆಂಗಳೂರಿನ ಪಟ್ಟಣಗೆರೆ ಮೆಟ್ರೋ ನಿಲ್ದಾಣದ ಬಳಿ. ಹಿಂಬದಿ ವಾಹನ ಸವಾರರ ಮೊಬೈಲ್ನಲ್ಲಿ ಈ ಕುಡುಕನ ಆಟಾಟೋಪ ಇತ್ತಲ್ಲ ಎಲ್ಲ ಸೆರೆ ಹಿಡಿದಿದ್ದಾರೆ. ರಸ್ತೆ ಮೇಲೆ ಬಿದ್ದಿದ್ದವನನ್ನ ಆಸ್ಪತ್ರೆಗೆ ಸ್ಥಳೀಯ ಸೇರಿಸಿದ್ದಾರೆ. ಎಂತ ಹಣೆ ಬರಹ ನೋಡಿ. ಆತನ ಪುಂಡಾಟಕ್ಕೆ ಅಕ್ಕಪಕ್ಕ ವಾಹನ ಚಲಾಯಿಸುವವರಿಗೂ ಒಂದು ರೀತಿ ಅಂಗೈನಲ್ಲಿ ಜೀವ ಹಿಡ್ಕೊಂಡು ಹೋಗಬೇಕು. ಎಲ್ಲಿ ಬಂದು ಯಾರಿಗೆ ಗುದ್ದುತ್ತಾನೂ ಗೊತ್ತಾಗೋದಿಲ್ಲ ನೋಡಿ ಆತನ ಹುಚ್ಚಾಟ ಹೇಗಿದೆ ಅಂತ. ಹಿಂದ್ಗಡೆಯಿಂದ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಗೊತ್ತಾಯ್ತು. ಇದೇನು ಸ್ವಲ್ಪದ್ರಲ್ಲೇ ಆಗಿರುವಂಥ ಘಟನೆಗಳು ಖಂಡಿತ ಅಲ್ಲ. ಕಿಲೋಮೀಟರ್ ಗಟ್ಟಲೆ ಇದೇ ಹುಚ್ಚಾಟ ಆಡ್ಕೊಂಡು ಬರ್ತಾ ಇದ್ದ. ಆತ ಮಾಡ್ಕೊಂಡಿದ್ದಂಥ ಎಡವಟ್ಟಿಗೆ ಆತನೇ ಆ ನೋವನ್ನು ಸಮಸ್ಯೆಯನ್ನು ಎದುರಿಸುವಂಥ ಒಂದು ಪರಿಸ್ಥಿತಿ ಎದುರಾಯಿತು. ಸಂಬಂಧಪಟ್ಟ ಹಾಗೆ ಅಲ್ಲಿನ ಸ್ಥಳೀಯರೇ ಬಂದು ಆತನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಕುಡ್ಕೊಂಡು ಬಂದಿದ್ದ, ಹೆಲ್ಮೆಟ್ ಹಾಕಿರ್ಲಿಲ್ಲ. ಎಷ್ಟೆಲ್ಲ ರೂಲ್ಸ್ ಕಂಡೀಷನ್ಸ್ ಯಾವ ಕಾರಣಕ್ಕೆ ಮಾಡ್ತಾರೆ, ಕೆಲಸಗಳದ್ದು ಮಾಡ್ತಾರೆ ಏನೋ ಗೊತ್ತಿಲ್ಲ. ಈತ ಅಥವಾ ಇವರು ಕೆಲವೊಂದಷ್ಟು ಜನ ಇದ್ದಾರೆ ಸುಮ್ಮನೆ ಅಲ್ಲಿ ರೋಡ್ನಲ್ಲಿ ಹೀರೋಯಿಸಮ್ ತೋರಿಸೋದಕ್ಕೋ ಅಥವಾ ಬಿಲ್ಡಪ್ಗಳನ್ನು ತೆಗೆದುಕೊಳ್ಳೋದಕ್ಕೋ ಗೊತ್ತಿಲ್ಲ, ಹೆಲ್ಮೆಟ್ ಹಾಕೋದಿಲ್ಲ, ಇಷ್ಟ ಬಂದ ರೀತಿಯಲ್ಲಿ ಆಟಾಟೋಪ ಆಡೋದು, ಅಟ್ಟಹಾಸಗಳನ್ನು ಆಡೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಸದ್ಯ ಹಾರಿ ಬಿದ್ದಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ.